9 ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನಮ್ಮದೇ ಸುದ್ದಿ, ನಾವೇ ಫಾಲೋ ಅಪ್ ಮಾಡ್ತಾ ಇರುವಂತಹ ಸುದ್ದಿ. ರೇವಣ್ಣ ಕುಟುಂಬದ ವಿರುದ್ಧ ಕಿರುಕುಳದ ಆರೋಪ ಇದೆ. ತಮ್ಮ ಕುಟುಂಬದ ವಿರುದ್ಧ ಆರೋಪಕ್ಕೆ ರೇವಣ್ಣ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೇವಣ್ಣ ಕುಟುಂಬದ ವಿರುದ್ಧ ಸಿಡಿದೆದ್ದ ಚಾಲಕ ಕಾರ್ತಿಕ್ ಈಗ ಮೊದಲ ಬಾರಿಗೆ ರೇವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ಕುಟುಂಬದ ವಿರುದ್ಧ ಕೇಳಿಬಂದಿರುವಂತಹ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಲೋಕಸಭಾ ಚುನಾವಣೆ ಇರೋದ್ರಿಂದ ಇದೆಲ್ಲ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಹೇಳಿಕೆ ಹಿಂದೆ ರಾಜಕೀಯ ಇದೆ ಅಂತ ರೇವಣ್ಣ ಆರೋಪ ಮಾಡ್ತಿದ್ದಾರೆ. ಘಟನೆ ನಡೆದು ಎಷ್ಟು ದಿನ ಆದ್ಮೇಲೆ ಈಗ ಯಾಕೆ ಮಾತಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಭವಾನಿ ಒದ್ದಿದ್ದರಿಂದ ಗರ್ಭಪಾತ ಆಗಿದೆ ಎಂಬ ಆರೋಪಕ್ಕೆ ಶಿಲ್ಪಾ ಮೇಲೆ ಭವಾನಿ ಹಲ್ಲೆ ಮಾಡ್ತಾರೆ ಅಂದ್ರೆ ನಂಬೋಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಶಿಲ್ಪಾಳನ್ನ ಮನೆಯಲ್ಲಿ ಇಟ್ಕೊಂಡು ಡಿಗ್ರಿ ಮಾಡಿಸಿದ್ದು ಭವಾನಿ. ನಮ್ಮ ಮನೆಯಲ್ಲಿದ್ದ ಶಿಲ್ಪಾಳನ್ನ ಪ್ರೀತಿಸಿ ಮದುವೆ ಆಗಿದ್ದ. ನಮ್ಮ ಮನೆಯಲ್ಲಿ ಆಕೆಯನ್ನ ಕೆಲಸಕ್ಕೆ ಇಟ್ಕೊಂಡಿರ್ಲಿಲ್ಲ. ಶಿಲ್ಪಾಳ ಅಕ್ಕನಿಗೆ ಮದುವೆ ಮಾಡಿಸಿದ್ದು ಸಹ ಭವಾನಿನೇ. ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ರು ಭವಾನಿ ಅಂತ ಹೇಳಿದ್ದಾರೆ. ಮೇಡಮ್ ಯಾರು ಓದಿತಾರೇನ್ರಿ? ಅವ್ರ ಯಾರ್ಯಾರ ಕುಟುಂಬಕ್ಕೆ ಮೇಡಮ್ ಏನೇನು ಮಾಡ್ಯಾರ ಅನ್ನೋದು ಭಗವಂತ ನೋಡಲಿ, ಭಗವಂತ ನೋಡಲಿ. ನಿಮಗೆ ಬೇಕಾದ್ರೆ ಇವೆಲ್ಲ ಆಫ್ ಮಾಡ್ಕೊಂಡ್ರೆ ಹೇಳ್ತೀನಿ. ಬೇಕಾದ್ರೆ ಆಫ್ ಮಾಡಿದ್ರೆ ಸರ್, ನಾನು ಹೇಳೋದು ಯಾರು ಅದನ್ನು ಅವ್ರು ಏನು ರಿಯಾಕ್ಷನ್ ನಾನು ನೋಡಿಲ್ಲಪ್ಪ. ಯಾರು ಒದ್ದಿದ್ದು ಮಾಡ್ತಾರೆ ಅವತ್ತು ಒಂದು ಕಂಪ್ಲೇಂಟ್ ಕೊಡೋರು, ಆ ಗಳಿಗೆಲೆ ಒಂದು ಕಂಪ್ಲೇಂಟ್ ಕೊಡೋರಲ್ಲಪ್ಪ, ಅಲ್ವೇನ್ರಿ? ಇವೆಲ್ಲ ರಾಜಕೀಯ. ಇನ್ನು 3 ತಿಂಗಳು MP ಎಲೆಕ್ಷನ್ ಐತೆ. ಇವೆಲ್ಲ ಅಪಪ್ರಚಾರ ನಡೆಸ್ಬೇಕಲ್ರಿ ಇದು. ಅದು ನಮ್ಮನೆ ಆಗ ನಾವು ಓದ್ಸೋಕ್ಕೆ ನಮ್ಮನೇ ಕಳಿಸಿದ್ರಾಗ ನಾವೇನು ಕೆಲಸ ಮಾಡೋಕ್ಕೆ ಇಟ್ಕೊಂಡ್ರಿಲ್ಲ. ಓದಿಸಿ ಎಲ್ಲ ಮಾಡಿ BA ಓದಿಸಿ ನಮ್ಮನೆ ಈ ಹುಡುಗ ಹೊಡ್ಕೊಂಡು ಈ ಹುಡುಗಿಯ ಅವೆಲ್ಲ ಕಥೆಯ ಅದು ಗೊತ್ತಿಲ್ಲಪ್ಪ, ನೀನೇ ಹೇಳಬೇಕು. ನನಗೇನು ಗೊತ್ತು. ಈಗ ಅವ್ರ ಅಪ್ಪಿಲ್ಲ ಅಂತ ಏನಪ್ಪ, ಅವ್ರ ಅಪ್ಪ ಅಲ್ಲೇ ಒಂದು ಮಾಡ್ಕೊಳ್ಳಿ ನೀರು ಬಿಡ್ತಾವ್ರಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನೀರು ಗಂಟೆ ಕೆಲಸ ಕೊಡಿಸಿರ್ದೆ ಭವಾನಿಯವರು. ಆ ಹುಡುಗಿ ಅಕ್ಕಂಗೂ ಒಬ್ಬರು ಕೆಲಸ ಮಾಡಿ ಮದುವೆ ಮಾಡಿ ಭವಾನಿನೇ. ನೋಡ್ರಿ, ನಾವು ಕೆಲ ಉತ್ತರ ಹೇಳಕ್ಕೆ ಹೋದರೆ ನಾನು ಪೊಳ್ಳೆದ್ದು ಹೋಗ್ತೀನಿ. ಅದಕ್ಕೆಲ್ಲ ನಾವು ನೋಡ್ರಿ ಒಂದು ನಿಮಿಷ ಹೇಳ್ತೀನಿ, ಅದಕ್ಕೆಲ್ಲ ನಾವು ರಿಪ್ಲೈ ಮಾಡೋ ಸ್ಟೇಜಲ್ಲಿಲ್ಲ. ದಿನ ಬೆಳಗ್ಗೆ ಸಾಯಂಕಾಲ ಇದು ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಪ್ರಚಾರ ಮಾಡೋದು ಕೆಲವು ಪಕ್ಷದ ಗಿಮಿಕ್ ಇರುತ್ತೆ. ಅದಕ್ಕೆಲ್ಲ ನಾನು ಇದು ಮೊದಲ ಪ್ರತಿಕ್ರಿಯೆ. ಆದರೆ ಕೇಳಿ ಬಂದಿರೋದು ಭಾರಿ ಗಂಭೀರವಾದಂತಹ ಆರೋಪ. ಯಾಕಂದ್ರೆ ಬಲವಂತವಾಗಿ ಆಸ್ತಿ ಬರೆಸ್ಕೊಂಡ್ರು, ಅದರ ಜೊತೆಗೆ ಗರ್ಭಿಣಿಯಾಗಿದ್ದ ಶಿಲ್ಪಾಗೆ ಒದ್ದು ಆಕೆ ಗರ್ಭಪಾತ ಆಯಿತು ಅನ್ನುವಂತಹ ಆರೋಪ ಮಾಡಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು. ನಾವು ಬಹಳಷ್ಟು ಸಹಾಯ ಮಾಡಿದ್ದೀವಿ ಆ ಕುಟುಂಬಕ್ಕೆ, ಆಕೆಗೆ ಓದಿಸಿದೀವಿ ಅನ್ನುವಂಥ ಮಾತುಗಳನ್ನೇನು ರೇವಣ್ಣ ಹೇಳ್ತಿದ್ದಾರೆ. ನಿಜಕ್ಕೂ ಯಾವುದು ಸತ್ಯ, ಯಾವುದು ಸುಳ್ಳು? ಹಾಗಿದ್ರೆ ಯಾವ ರೀತಿಯಲ್ಲಿ ತನಿಖೆ ಮುಂದುವರಿತಾ ಇದೆ? ಈ ಬಗ್ಗೆ ಪ್ರಕರಣದ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಒಂದಿಗೆ ವಾಪಸ್ ಆಗ್ತೀವಿ. ಒಂದು ಕ್ವಿಕ್ ಬ್ರೇಕ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.